ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಮಹಾಶಿವ ಮುಲ್ಲೋಕಗಳ ಅಧಿಪತಿ, ಆದಿದೇವ ಎಂದು ಕೂಡ ಕರೀತಾರೆ. ಯಾಕೆಂದ್ರೆ ಶಿವನನ್ನ ಬ್ರಹ್ಮಾಂಡದಲ್ಲಿರುವ ಯಾವ ಶಕ್ತಿಗೂ ಕೂಡ ಎದುರಿಸೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಮಹಾಶಿವನ ಜನನ ಹೇಗಾಯ್ತು ಎಂದು ನೀವೆಂದಾದ್ರೂ ಯೋಚನೆ ಮಾಡಿದೀರಾ? ಅದೇ ರೀತಿ ಮಹಾಶಿವನ ತಾಯಿ ಯಾರು, ತನ್ನ ತಂದೆಯ ಹೆಸರೇನು, ಮಹಾಶಿವ ಯಾರ ಹತ್ರ ಶಿಕ್ಷಣವನ್ನ ಪಡಿತಾರೆ, ಅದೇ ರೀತಿ ಮಹಾಶಿವ ಗುರುವಾಗಿ ಯಾರ್ಯಾರಿಗೆ ಶಿಕ್ಷಣವನ್ನ ಕೊಡ್ತಾರೆ, ಇಂತಹ ಅದೆಷ್ಟೋ ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ಸೊ ಮೊದಲು ಶಿವಪುರಾಣದಲ್ಲಿ ಶಿವನ ಜನ್ಮಕ್ಕೆ ಸಂಬಂಧಿಸಿದ ಒಂದು ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಶಿವಪುರಾಣದ ಪ್ರಕಾರ ಭಗವಂತನಾದ ಮಹಾಶಿವನನ್ನ ಸ್ವಯಂಭೂ ಎಂದು ಕರೀತಾರೆ. ಅಂದ್ರೆ ಇದರ ಅರ್ಥ ಶಿವನ ಜನ್ಮ ಎಂಬುದು ಯಾರಿಂದಲೂ ಆಗಿಲ್ಲ, ಸ್ವತಃ ಆಗಿದೆ ಎಂದರ್ಥ. ಸೊ ಇಲ್ಲಿ ಮಹಾಶಿವನಿಗೆ ತಂದೆ ತಾಯಿಗಳು ಇಲ್ಲ ಎಂದು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿಯೇ ಮಹಾಶಿವ ಪಂಚಭೂತಗಳನ್ನ ಕಂಟ್ರೋಲ್ ಮಾಡಬಲ್ಲ. ಇದರಿಂದ ಮಹಾಶಿವನಿಗೆ ಮೃತ್ಯು ಎಂಬ ಭಯ ಕೂಡ ಇರಲ್ಲ, ಮಹಾಶಿವನಿಗೆ ಸಾವು ಎಂಬುದೇ ಇರಲ್ಲ. ಸೊ ಈಗ ವಿಷ್ಣು ಪುರಾಣದಲ್ಲಿ ಹೇಳಲಾಗಿರುವ ಮಹಾಶಿವನ ಜನ್ಮಕ್ಕೆ ಸಂಬಂಧಿಸಿದ ಇನ್ನೊಂದು ಕಥೆಯ ಬಗ್ಗೆ ಮಾತನಾಡಿಕೊಳ್ಳೋಣ. ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿನ ಹಣೆಯ ಮೇಲಿಂದ ಬಂದಿರುವ ತೇಜಸ್ಸಿನ ಕಾರಣದಿಂದ ಮಹಾಶಿವನ ಜನನವಾಗಿದೆ. ಮಹಾವಿಷ್ಣುವಿನ ನಾಭಿಯ ಭಾಗದಿಂದ ಬ್ರಹ್ಮ ಉದ್ಭವಿಸ್ತಾನೆ. ಆದ್ರೆ ಮಹಾವಿಷ್ಣುವಿನ ಜನ್ಮ ರಹಸ್ಯದ ಬಗ್ಗೆ ಕೂಡ ಶಿವಪುರಾಣದಲ್ಲಿದೆ. ಮಹಾಶಿವ ರುದ್ರಾಕ್ಷಿಯನ್ನ ಹಿಡಿದುಕೊಂಡು ಧ್ಯಾನ ಮಾಡ್ತಾ ಇರುವಾಗ ಆ ಒಂದು ರುದ್ರಾಕ್ಷಿಯಿಂದ ಮಹಾವಿಷ್ಣು ಜನಿಸ್ತಾನೆ ಎಂದಿದೆ. ಇಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ ವಿಷ್ಣು ಪುರಾಣ ಮತ್ತು ಶಿವಪುರಾಣ ಎರಡೂ ಕೂಡ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದೆ ವಿರುದ್ಧವಾಗಿರುತ್ತವೆ. ಇವೇ ಅಲ್ಲದೆ ಶಿವನ ಜನನಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪುರಾತನ ಕತೆ ಕೂಡ ಇದೆ. ಈ ಕಥೆಯ ಬಗ್ಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜ ಅಥವಾ ಅಜ್ಜಿ ಹೇಳಿರ್ತಾರೆ. ಹಾಗಾದ್ರೆ ನಿಜಕ್ಕೂ ಆ ಕತೆ ಏನು ಅಂದ್ರೆ, ಒಂದಾನೊಂದು ಕಾಲದಲ್ಲಿ ವಿಷ್ಣುವಿಗೆ ಮತ್ತು ಬ್ರಹ್ಮನಿಗೆ ಒಂದು ದೊಡ್ಡ ಆರ್ಗ್ಯುಮೆಂಟ್ ನಡೆಯುತ್ತೆ. ಆ ಆರ್ಗ್ಯುಮೆಂಟ್ ನಲ್ಲಿ ಈ ಬ್ರಹ್ಮಾಂಡದಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಎಂಬ ಮಾತುಗಳಿಂದ ಜಗಳಗಳನ್ನ ಶುರು ಮಾಡ್ತಾರೆ. ಈ ರೀತಿ ಇವರಿಬ್ಬರ ಮಧ್ಯೆ ಸಂವಾದ ನಡೀತಾ ಇರುವಾಗ ಮಹಾಶಿವ ಹೊಳಿತಾ ಇರುವ ಸ್ತಂಭದಂತೆ ಅವರಿಬ್ಬರ ಮಧ್ಯದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಬ್ರಹ್ಮ ಮತ್ತು ವಿಷ್ಣುವಿಗೆ ಅಲ್ಲಿ ಏನ್ ನಡೀತಾ ಇದೆ ಎಂಬುದು ಅರ್ಥವಾಗಲ್ಲ. ಆಗ ಸಡನ್ ಆಗಿ ಒಂದು ಶಬ್ದ ಕೇಳಿ ಬರುತ್ತೆ. ನಿಮ್ಮಲ್ಲಿ ಯಾರು ಈ ಸ್ತಂಭದ ಮೇಲಿನ ಭಾಗವನ್ನ ಕಂಡು ಹಿಡಿತಾರೋ ಅವರೇ ಶ್ರೇಷ್ಠರು ಎಂಬ ಮಾತು ಕೇಳಿ ಬರುತ್ತೆ. ಸೊ ಇದನ್ನ ಕೇಳಿದ ತಕ್ಷಣ ಬ್ರಹ್ಮ ಒಂದು ಪಕ್ಷಿಯ ಹಾಗೆ ಬದಲಾಗಿ ಮೇಲೆ ಹಾರೋಕೆ ಶುರು ಮಾಡ್ತಾನೆ. ಮಹಾವಿಷ್ಣು ವರಾಹ ರೂಪವನ್ನ ಪಡೆದು ಆ ಸ್ತಂಭದ ಮೇಲಿನ ಭಾಗವನ್ನ ಅಂದ್ರೆ ಕೊನೆಯ ಭಾಗವನ್ನ ಹುಡುಕೋಕೆ ಪ್ರಾರಂಭಿಸ್ತಾನೆ. ಈ ರೀತಿ ಬಹಳಷ್ಟು ಸಮಯದವರೆಗೆ ಹುಡುಕಿದ ನಂತರ ಬ್ರಹ್ಮ ಮತ್ತು ವಿಷ್ಣುವಿಗೆ ಇಬ್ಬರಿಗೂ ಕೂಡ ಆ ಸ್ತಂಭದ ಕೊನೆಯ ಭಾಗ ಕಾಣಿಸಲ್ಲ. ಕೊನೆಗೆ ಇವರಿಬ್ಬರೂ ಕೂಡ ಸೋಲನ್ನ ಅಂಗೀಕರಿಸ್ತಾರೆ. ನಂತರ ಮಹಾಶಿವ ಸ್ತಂಭ ರೂಪವನ್ನು ತ್ಯಜಿಸಿ ನಿಜವಾದ ರೂಪಕ್ಕೆ ಬದಲಾಗ್ತಾರೆ. ಇದನ್ನ ನೋಡಿದ ಬ್ರಹ್ಮ ಮತ್ತು ವಿಷ್ಣು ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿವಂತ ಮಹಾಶಂಕರನೇ ಎಂದು ಅರ್ಥ ಮಾಡಿಕೊಳ್ತಾರೆ. ಮಹಾಶಿವನನ್ನ ಮೀರಿದ ಶಕ್ತಿ ಯಾವುದೂ ಇಲ್ಲ ಎಂದು ನಂಬ್ತಾರೆ. ಸೊ ಈ ಕಥೆಯ ಮೂಲಕ ಮಹಾಶಿವನಿಗೆ ಅಂತ್ಯ ಇಲ್ಲ ಎಂಬುದು ಅರ್ಥವಾಗುತ್ತೆ. ಅದಕ್ಕಾಗಿಯೇ ಮಹಾಶಿವನನ್ನ ಸ್ವಯಂಭೂ ಎಂದು ಕರೀತಾ ಇರ್ತಾರೆ. ಅಂದ್ರೆ ಮಹಾಶಿವನಿಗೆ ಅಂತ್ಯ ಎಂಬುದೇ ಇರಲ್ಲ, ಯಾಕೆಂದ್ರೆ ಮಹಾಶಿವ ಅಮರ. ಅಂಡ್ ಈಗ ಶಂಕರನಿಗೆ ಸಂಬಂಧಿಸಿದ ಒಂದು ಪ್ರಸಿದ್ಧ ವಿಷಯದ ಬಗ್ಗೆ ಕೂಡ ಮಾತನಾಡಿಕೊಳ್ಳೋಣ. ಬ್ರಹ್ಮ ಶಿವನಿಗೆ ತಂದೆ ಆಗ್ತಾನೆ ಎಂಬ ಕತೆ ಪ್ರಜೆಗಳ ಮಧ್ಯದಲ್ಲಿ ತುಂಬಾ ಪ್ರಚಾರದಲ್ಲಿದೆ. ಒಂದು ವೇಳೆ ಈ ಕತೆ ನಿಜವಾಗಿದ್ರೆ ನಿಜಕ್ಕೂ ಹೇಗೆ ಬ್ರಹ್ಮ ಶಿವನಿಗೆ ತಂದೆ ಆಗ್ತಾನೆ? ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ಕತೆ ವಿಷ್ಣು ಪುರಾಣದಲ್ಲಿದೆ. ವಿಷ್ಣು ಪುರಾಣದ ಪ್ರಕಾರ ಭೂಮಿ, ಆಕಾಶ, ಅದೇ ರೀತಿ ಈ ಎಲ್ಲಾ ಬ್ರಹ್ಮಾಂಡವೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿರುತ್ತೆ. ಆ ಸಮಯದಲ್ಲಿ ಮಹಾವಿಷ್ಣು ಬಿಟ್ರೆ ಮತ್ಯಾರೂ ಇಲ್ಲ. ಆ ಸಮಯದಲ್ಲಿ ಕೇವಲ ಮಹಾವಿಷ್ಣು ಮಾತ್ರವೇ ನೀರಿನ ಮೇಲೆ ತೇಲ್ತಾ ಇದ್ದಾರೆ. ನಂತರ ವಿಷ್ಣುವಿನ ನಾಭಿಯಿಂದ ಒಂದು ಕಮಲದ ಹೂ ಉದ್ಭವಿಸುತ್ತೆ. ಆ ಹೂವಿನಿಂದ ಬ್ರಹ್ಮ ಸೃಷ್ಟಿಯಾಗ್ತಾನೆ, ಅಂದ್ರೆ ಜನಿಸ್ತಾನೆ. ಬ್ರಹ್ಮ ಮತ್ತು ಮಹಾವಿಷ್ಣು ಇಬ್ರು ಕೂಡ ಈ ಬ್ರಹ್ಮಾಂಡದ ಬಗ್ಗೆ ಮಾತನಾಡ್ತಾ ಇರುವಾಗ ಅವರಿಬ್ಬರ ಮಧ್ಯೆ ಮಹಾಶಿವ ಉದ್ಭವಿಸ್ತಾನೆ. ಆಗ ಬ್ರಹ್ಮ ಮಹಾಶಿವನನ್ನ ಗುರುತಿಸಲ್ಲ. ಆಗ ಮಹಾಶಿವ ಅಲ್ಲಿಂದ ಮಾಯವಾಗಿ ಬಿಡ್ತಾನೆ. ಸೊ ಇದನ್ನೆಲ್ಲ ಗಮನಿಸಿದ ಮಹಾವಿಷ್ಣು ಬ್ರಹ್ಮನಿಗೆ ದಿವ್ಯ ದೃಷ್ಟಿಯನ್ನ ಪ್ರಸಾದಿಸಿ ಶಿವನ ಬಗ್ಗೆ ನೆನಪಿಸ್ತಾನೆ. ಇದಾದ ನಂತರ ಬ್ರಹ್ಮ ತನ್ನ ತಪ್ಪನ್ನ ತಿಳ್ಕೊಂಡು ಶಿವನನ್ನ ಕ್ಷಮಾಪಣೆ ಕೇಳಿ ಪುತ್ರನ ರೂಪದಲ್ಲಿ ನನಗೆ ಜನಿಸು ಎಂದು ಶಿವನನ್ನ ಕೋರಿಕೊಳ್ತಾನೆ. ಆಗ ಮಹಾಶಿವ ಬ್ರಹ್ಮದೇವರ ಪ್ರಾರ್ಥನೆಯನ್ನ ಅಂಗೀಕರಿಸಿ ಆಶೀರ್ವಾದವನ್ನ ಮಾಡ್ತಾರೆ. ನಂತರ ಬ್ರಹ್ಮದೇವ ಈ ಸೃಷ್ಟಿಯನ್ನ ಸೃಷ್ಟಿಸುವ ಸಮಯದಲ್ಲಿ ಆತನಿಗೆ ಒಂದು ಮಗುವಿನ ಅವಶ್ಯಕತೆ ಬೀಳುತ್ತೆ. ಆಗ ಮಹಾಶಿವನ ಆಶೀರ್ವಾದ ಬ್ರಹ್ಮದೇವರಿಗೆ ನೆನಪಾಗುತ್ತೆ. ತಕ್ಷಣವೇ ಮಹಾಶಿವನಿಗಾಗಿ ಬ್ರಹ್ಮ ತಪಸ್ಸನ್ನ ಮಾಡೋಕೆ ಶುರು ಮಾಡ್ತಾನೆ. ಈ ರೀತಿ ಸ್ವಲ್ಪ ಕಾಲದ ನಂತರ ಮಹಾಶಿವ ಒಬ್ಬ ಹುಡುಗನ ರೂಪದಲ್ಲಿ ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆ ಹುಡುಗ ಬ್ರಹ್ಮನ ಮುಂದೆ ಬಂದು ನಿಂತು ಅಳ್ತಾ ಇರ್ತಾನೆ. ಆಗ ಬ್ರಹ್ಮ ಆ ಬಾಲಕನನ್ನ ಯಾಕೆ ಅಳ್ತಾ ಇದೀಯಾ, ನಿನ್ನ ಹೆಸರು ಏನು ಎಂದು ಕೇಳ್ತಾನೆ. ಆಗ ಆ ಬಾಲಕ ನನಗೆ ಯಾವುದೇ ಹೆಸರಿಲ್ಲ ಎಂದು ಹೇಳ್ತಾನೆ. ಸೊ ಈ ರೀತಿ ಬ್ರಹ್ಮದೇವ ಆ
ಆ ಬಾಲಕನಿಗೆ ರುದ್ರದೇವ ಎಂಬ ಹೆಸರನ್ನ ಇಡ್ತಾನೆ. ಈ ಹೆಸರಿಗೆ ಅರ್ಥ ಅಳ್ತಾ ಇರುವವನು ಎಂದರ್ಥ. ಆ ಹೆಸರನ್ನ ಇಟ್ಟ ನಂತರವೂ ಕೂಡ ಆ ಬಾಲಕ ಅಳೋದನ್ನ ಮಾತ್ರ ಬಿಡಲ್ಲ. ಇದರಿಂದ ಬ್ರಹ್ಮ ಮತ್ತೊಂದು ಹೆಸರನ್ನ ಇಡ್ತಾನೆ. ಆ ಎರಡನೇ ಹೆಸರು ಕೂಡ ಆ ಬಾಲಕನಿಗೆ ಇಷ್ಟವಾಗಲ್ಲ. ನಿರಂತರವಾಗಿ ಅದೇ ರೀತಿ ಅಳ್ತಾನೆ ಇರ್ತಾನೆ. ಹೇಗಾದ್ರೂ ಮಾಡಿ ಆ ಬಾಲಕನ ಅಳುವನ್ನ ನಿಲ್ಲಿಸಬೇಕು ಎಂದು ಬ್ರಹ್ಮ ಶಿವನಿಗೆ 108 ಹೆಸರುಗಳನ್ನ ಇಡ್ತಾನೆ. ರುದ್ರ, ಸರ್ವ, ಉಗ್ರ, ಭೀಮ, ಈಶ ಮತ್ತು ಮಹಾದೇವಗಳಂತಹ 108 ಹೆಸರುಗಳನ್ನ ಇಡ್ತಾನೆ. ಶಿವಪುರಾಣದ ಪ್ರಕಾರ ಈ ಹೆಸರುಗಳೆಲ್ಲವೂ ಕೂಡ ಭೂಮಿಯ ಮೇಲೆ ಬರೆಯಲಾಗಿದೆ. ಸೊ ಈಗ ಶ್ರೀಮದ್ದೇವಿ ಮಹಾಪುರಾಣದ ಬಗ್ಗೆ ಮಾತನಾಡ್ಕೋಬೇಕು. ಈ ಪುರಾಣದಲ್ಲಿ ಮಹಾದೇವನ ತಂದೆ ತಾಯಿಗಳ ಬಗ್ಗೆ ಹೇಳಲಾಗಿದೆ. ಶ್ರೀಮದ್ದೇವಿ ಮಹಾಪುರಾಣದ ಪ್ರಕಾರ ಒಂದು ಸಲ ನಾರದ ತನ್ನ ತಂದೆ ಬ್ರಹ್ಮನಿಗೆ ಈ ಸೃಷ್ಟಿಯ ನಿರ್ಮಾಣವನ್ನ ಯಾರು ಮಾಡಿದ್ದಾರೆ ಎಂದು ಕೇಳ್ತಾನೆ. ಅದೇ ರೀತಿ ನಿಮ್ಮ ತ್ರಿಮೂರ್ತಿಗಳ ತಂದೆ ತಾಯಿಯರು ಯಾರು ಎಂದು ಕೇಳ್ತಾನೆ. ಆಗ ಬ್ರಹ್ಮದೇವರು ಈ ವಿಷಯದ ಬಗ್ಗೆ ನಾರದ ಮುನಿಗೆ ಹೇಳ್ತಾನೆ. ಬ್ರಹ್ಮದೇವರು ಹೇಳಿರುವ ವಿಷಯ ತುಂಬಾ ಆಶ್ಚರ್ಯ ಪಡಿಸೋದಂತೂ ಗ್ಯಾರಂಟಿ. ಸೊ ಬ್ರಹ್ಮದೇವರು ಏನ್ ಹೇಳ್ತಾರೆ ಅಂದ್ರೆ ದುರ್ಗಾದೇವಿಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹುಟ್ಟಿದ್ದಾರೆ ಎಂದು ಸಮಾಧಾನವನ್ನ ಕೊಡ್ತಾನೆ. ಆ ದುರ್ಗಾದೇವಿಯೇ ನಮ್ಮ 3 ಜನಕ್ಕೆ ತಾಯಿ ಎಂದು ಬ್ರಹ್ಮ ಹೇಳ್ತಾನೆ ಮತ್ತು ಕಾಲ ಸದಾಶಿವ ನಮ್ಮ ತ್ರಿಮೂರ್ತಿಗಳ ತಂದೆ ಎಂದು ಹೇಳ್ತಾನೆ. ಈ ಕಥೆಯ ಜೊತೆಗೆ ದೇವಿ ಮಹಾಪುರಾಣದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ ನಡೆದಿರುವ ಜಗಳದ ಬಗ್ಗೆ ಇನ್ನೊಂದು ಕಥೆ ಕೂಡ ಇದೆ. ದೇವಿ ಪುರಾಣದ ಪ್ರಕಾರ ಒಂದು ಸಲ ಬ್ರಹ್ಮ ಮತ್ತು ವಿಷ್ಣುವಿಗೆ ಜಗಳ ಶುರುವಾಗುತ್ತೆ. ಆ ಜಗಳದಲ್ಲಿ ಬ್ರಹ್ಮ ಈ ಸೃಷ್ಟಿಯನ್ನ ನಾನೇ ತಯಾರಿಸಿದ್ದೇನೆ ಎಂದು ಹೇಳ್ತಾನೆ. ಸೊ ಇದಕ್ಕೆ ಸಮಾಧಾನವಾಗಿ ಮಹಾವಿಷ್ಣು ನಿನಗೆ ನಾನೇ ತಂದೆ, ಯಾಕೆಂದ್ರೆ ನೀನು ನನ್ನ ನಾಭಿಯಿಂದ ಉದ್ಭವಿಸಿದೀಯಾ ಎಂದು ಹೇಳ್ತಾನೆ. ಈ ರೀತಿ ಇವರಿಬ್ಬರ ಮಧ್ಯೆ ಜಗಳ ಹೆಚ್ಚಾಗ್ತಾ ಬರುತ್ತೆ. ಈ ವಿಷಯವನ್ನ ಗಮನಿಸಿದ ಸದಾಶಿವ ಅಲ್ಲಿಗೆ ಬಂದು, ಪುತ್ರರೇ, ನಾನು ಬ್ರಹ್ಮಾಂಡವನ್ನ ಸೃಷ್ಟಿಸೋದನ್ನ ಮತ್ತು ಅದನ್ನ ಪಾಲನೆ ಮಾಡುವಂತಹ 2 ಕೆಲಸಗಳನ್ನ ಕೊಟ್ಟಿದ್ದೀನಿ. ಅದೇ ರೀತಿ ಶಂಕರನಿಗೆ ಸಂಹರಣ ಮತ್ತು ತಿರೋಗತಿಯಂತಹ ಕೆಲಸಗಳನ್ನ ಕೊಟ್ಟಿದ್ದೀನಿ. ಸದಾಶಿವ ಇನ್ನೂ ಮಾತನಾಡ್ತಾ, ನನಗೆ 5 ಮುಖಗಳಿವೆ. 1 ಆಕಾರ, 2 ಊಕಾರ, 3 ಮುಖಾರ, 4 ಬಿಂದು ಮತ್ತು 5ನೇ ಮುಖದಿಂದ ನಾದ ಅಂದ್ರೆ ಶಬ್ದ ಉದ್ಭವಿಸಿದೆ. ಈ 5 ಮುಖಗಳನ್ನ ಸೇರಿಸಿ ನೋಡಿದ್ರೆ ಓಂಕಾರ ತಯಾರಾಗುತ್ತೆ. ಈ ಓಂಕಾರವನ್ನ ನಾವೆಲ್ಲರೂ ಶಿವನ ಮೂಲ ಮಂತ್ರವೆಂದು ಹೇಳ್ತೀವಿ. ಸದಾಶಿವ ಇಷ್ಟು ಹೇಳಿದ ನಂತರ ಶಿವನಿಗಿಂತ ಬ್ರಹ್ಮಾಂಡದಲ್ಲಿ ಯಾರೂ ಕೂಡ ಶಕ್ತಿವಂತರಲ್ಲ ಎಂದು ಬ್ರಹ್ಮ ಮತ್ತು ವಿಷ್ಣುವಿಗೆ ಅರ್ಥವಾಗುತ್ತೆ. ಇದರಿಂದ ಇಬ್ಬರೂ ಕೂಡ ಮಹಾಶಿವನಿಗೆ ಪ್ರಣಾಮಗಳನ್ನ ಮಾಡ್ತಾರೆ. ಸೊ ಇಲ್ಲಿಯವರೆಗೆ ಮಹಾಶಿವನ ಬಗ್ಗೆ ಎಷ್ಟೋ ವಿಷಯಗಳನ್ನ ತಿಳಿದುಕೊಂಡಿದೀವಿ. ಆದ್ರೆ ಮಹಾಶಿವ ಯಾರ ಹತ್ರ ಶಿಕ್ಷಣವನ್ನ ಪಡಿತಾನೆ, ಮಹಾಶಿವನ ಗುರು ಯಾರು ಎಂಬ ವಿಷಯಗಳ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಮಹಾಶಿವ ಈ ಪೂರ್ತಿ ಬ್ರಹ್ಮಾಂಡಕ್ಕೆ ಗುರುವೆಂದು ಹೇಳ್ತಾ ಇರ್ತಾರೆ. ನಿಮ್ಮಲ್ಲಿ ಕೆಲವು ಜನರಿಗೆ ಈ ವಿಷಯದ ಬಗ್ಗೆ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಮಹಾಶಿವ ಯಾರಿಗೆ ಗುರುವಾಗಿ ಶಿಕ್ಷಣವನ್ನ ಕೊಟ್ಟಿದ್ದಾರೆ? ಹಿಂದೂ ಪುರಾಣಗಳ ಪ್ರಕಾರ ಈ ವಿಶ್ವಕ್ಕೆ ಬ್ರಹ್ಮ ಮತ್ತು ಶಂಕರ ಪ್ರಥಮ ಗುರುಗಳಾಗ್ತಾರೆ. ಇವರಿಬ್ಬರೂ ಕೂಡ ಈ ಸೃಷ್ಟಿಯನ್ನ ತಯಾರಿಸಿದ್ದಾರೆ. ಬ್ರಹ್ಮದೇವರು ತನ್ನ ಪುತ್ರರಾದ ಮಾನಸ ಪುತ್ರರಿಗೆ ಶಿಕ್ಷಣವನ್ನ ನೀಡಿದ್ದಾರೆ. ಅದೇ ರೀತಿ ಮಹಾಶಿವ ತನ್ನ ಜ್ಞಾನವನ್ನ ತನ್ನ 7 ಜನ ಶಿಷ್ಯರಿಗೆ ಕೊಡ್ತಾನೆ. ಅಂದ್ರೆ ಮಹಾಶಿವ ಆ 7 ಜನ ಶಿಷ್ಯರಿಗೆ ಗುರು ಅಂತ ಅರ್ಥ ಮಾಡ್ಕೋಬೇಕು. ಆ 7 ಜನ ಶಿಷ್ಯರನ್ನೇ ಇವತ್ತು ನಾವು ಸಪ್ತ ಋಷಿಗಳೆಂದು ಕರಿತಾ ಇದ್ದೀವಿ. ಸೊ ಈ ಸಪ್ತ ಋಷಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸಪ್ತ ಋಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶಿವನ ಜನ್ಮ ರಹಸ್ಯದ ಬಗ್ಗೆ ಎಷ್ಟೋ ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ತಪ್ಪದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.